ವಿಡಿಯೋ ನೋಡೋಕ್ಕೆ ಬಂದಿರತಕ್ಕಂಥ ಎಲ್ಲರೂ ಕೂಡ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತು ನಮಗೆ ಬಯೋಡಾಟಾನ ಕಳಿಸ್ಬಿಟ್ಟು ಸರ್ ನಮ್ಮ ಒಂದು ಊರು ಬಂದುಬಿಟ್ಟು ಬಿಜಾಪುರ ಜಿಲ್ಲೆಯ ಆಲಿಮಟ್ಟಿ ಎಂಬ ಒಂದು ತಾಲೂಕಿನಲ್ಲಿ ವಾಸವಾಗಿರೋದನ್ನ ನಾವು ನಮಗೆ ಗ್ರಾಮೀಣ ಪ್ರದೇಶದಲ್ಲಿ ವಾಸವಾಗಿರ್ತಕ್ಕಂಥ ಹುಡುಗರು ಬೇಕಾಗಿದ್ದಾರೆ, ದಯಮಾಡಿ ತಿಳಿಸಿ ಸರ್ ಅಂತ ನಿನ್ನೆ ನೈಟ್ ಕಳಿಸಿದ್ದಾರೆ. ಪ್ರೊಫೈಲ್ನ ಏನೆಲ್ಲ ಬಯೋಡಾಟಾ ಕಳಿಸಿದ್ದಾರೆ, ನಿಮಗೆ ಇವರು ಇಷ್ಟ ಆಗ್ಬೋದು. ನೋಡಿ ಯಾವ ರೀತಿಯಲ್ಲಿ ಇವರ ನಂಬರ್ನ ತೆಗೆದುಕೊಳ್ಬೇಕು ಅಂತ ಕೊನೆ ತನಕ ನೋಡಿದರೆ ಗೊತ್ತಾಗುತ್ತೆ. ಹೆಸರು ಬಂದುಬಿಟ್ಟು ಚೇತನಾ ಪಾಟೀಲ್, ವಯಸ್ಸು ಬಂದು 25 ವರ್ಷ ಆ್ಯಂಡ್ ಸ್ಟಡೀಸ್ ಬಂದುಬಿಟ್ಟು BA ಓದಿದ್ದಾರೆ, ಬ್ಯಾಚುಲರ್ ಆಫ್ ಆರ್ಟ್ಸ್ ಕನ್ನಡದಲ್ಲಿ ಮಾಡಿರ್ತಕ್ಕಂಥದ್ದು. ಉದ್ಯೋಗದಲ್ಲಿ ಗ್ರಾಮೀಣ ಶಾಲಾ ಶಿಕ್ಷಕಿ, ಊರು ಬಿಜಾಪುರ ಜಿಲ್ಲೆಯ ಆಲಿಮಟ್ಟಿ ತಾಲೂಕಿನಲ್ಲಿ ವಾಸವಾಗಿರೋದು. ಹವ್ಯಾಸದಲ್ಲಿ ಹಾಡು ಹಾಡ್ತಾರೆ, ಕವಿತೆ ಬರೀತಾರೆ ಆ್ಯಂಡ್ ಮನೆಯಲ್ಲಿ ಎಲ್ಲ ರೀತಿಯ ಕೆಲಸ ಮಾಡ್ತಾರೆ. ಅಪ್ಪಟ ಸಸ್ಯಾಹಾರಿಯ ಗೋಬಿ ಮತ್ತು ಇನ್ನಿತರ ಅಡುಗೆಗಳು, ಪಾಯಸ ಅಂತಂದರೆ ಪಂಚಪ್ರಾಣ ಅಂತ ಹೇಳಿದ್ದಾರೆ. ಯಾರಾದರೂ ಸಸ್ಯಾಹಾರಿ ಹುಡುಗ ಇದ್ದರೆ ದಯಮಾಡಿ ವಿಡಿಯೋನ ಕೊನೆ ತನಕ ನೋಡಿ. ಇವರ ಕುಟುಂಬದ ವಿಚಾರಕ್ಕೆ ಬಂದರೆ ತಂದೆಯವರು ರೈತರು, ತಾಯಿಯವರು ದೇವಾಲಯದಲ್ಲಿ ಸೇವೆ ಮಾಡ್ತಾರೆ ಆ್ಯಂಡ್ ಒಬ್ಬ ಅಣ್ಣ ಇದ್ದಾನೆ, ಅವನು ಕೂಡ ವಿದ್ಯಾರ್ಥಿಯಾಗಿದ್ದಾನೆ, ಇನ್ನೂ ಕೂಡ ಓದ್ತಾ ಇದ್ದಾನೆ ಅಂತ ಹೇಳಿದ್ದಾರೆ. ತಮ್ಮ ಅಂತೆ. ಚೆನ್ನಾಗಿದ್ದಾರಲ್ವಾ ಚೇತನಾ ಪಾಟೀಲ್ ಅವರು. ಇವ್ರನ್ನ ಮದುವೆ ಆಗಬೇಕಾಗಿರ್ತಕ್ಕಂಥ ಹುಡುಗ ಈ ರೀತಿ ಇರಬೇಕು. ಯಾವ ರೀತಿ? 1ನೇ ಪಾಯಿಂಟಲ್ಲಿ ಹೇಳ್ತೀನಿ ನೋಡಿ. 1ನೇ ಪಾಯಿಂಟಲ್ಲಿ ಹೇಳಿರೋದವರು ವ್ಯವಹಾರ ಅಥವಾ ಯಾವುದಾದ್ರೂ ಒಂದು ಪ್ರೈವೇಟ್ ಆಗಿರ್ತಕ್ಕಂಥ ಕಾಂಟ್ರಾಕ್ಟಿಂಗ್ ಉದ್ಯೋಗಿ ಆಗಿರಬೇಕು ಆ್ಯಂಡ್ ಕುಟುಂಬದವರೊಂದಿಗೆ ಬದುಕುವಂಥ ಹುಡುಗ ಆಗಿರಬೇಕು. ಫ್ಯಾಮ್ಲಿ ಬಿಟ್ಟು ಯಾರ ಜೊತೆನೂ ಕೂಡ ಇರಬಾರ್ದು. ಆ್ಯಂಡ್ ಬದುಕುವ ರೀತಿಯಲ್ಲಿ ಯಾವ ರೀತಿ ಇದೆ ಅಂತಂದರೆ ಅವರ ಕುಟುಂಬದವ್ರಿಗೆ ಹೊಂದಿಕೊಂಡು ಏನೂ ಕೂಡ ಸಮಸ್ಯೆ ಆಗದೇ ಇರೋ ರೀತಿಯಲ್ಲಿ ಯಾವ ರೀತಿಯಲ್ಲಿ ಇರ್ತಾರೋ ಅದೇ ರೀತಿಯಲ್ಲೇ ಕೂಡ ಇರಬೇಕು. ಸ್ವಂತದಾಗಿರ್ತಕ್ಕಂಥ ವಾಹನ ಇರಬೇಕು, ಕಾರು ಅಥವಾ ಮನೆ ನಿಮ್ಮ ಹತ್ರ ಇರಲೇಬೇಕು. ಇವ್ರ ಹತ್ರ ಇದೆ ಒಂದು ಕಾರು, ಅದು ಹೆಂಗಿದೆ ಅಂತ ತೋರಿಸ್ತೇನೆ. ಆ್ಯಂಡ್ ಪ್ರೀತಿಯಲ್ಲಿ ನಗುವಿನ ರೀತಿಯಲ್ಲಿ ನನಗೆ ಮಗು ರೀತಿಯಲ್ಲಿ ನೋಡ್ಕೊಳ್ಬೇಕು. ಆ್ಯಂಡ್ ಪ್ರೀತಿ ಯಾವ ರೀತಿ ತೋರಿಸ್ಬೇಕು ಅಂತಂದರೆ ನನಗೆ ದುಃಖ ಅಂತ ಅನಿಸ್ಲೇಬಾರ್ದು, ಆ ರೀತಿ ನಗು ಯಾವಾಗಲೂ ನಿಮ್ಮ ಫೇಸ್ನಲ್ಲಿ ಇರಬೇಕು. ಕೆಟ್ಟವರ ಸಹವಾಸ ಮಾಡಬಾರ್ದು ನೀವು. ಆ್ಯಂಡ್ ಯಾವಾಗಲೂ ನನ್ನ ಜೊತೆನೇ ವಿಡಿಯೋ ಕಾಲು ರಾತ್ರಿ 2 ಗಂಟೆ ಆಗಿದ್ರು ಕೂಡ ಮಾಡಬೇಕು ಅಂತ ಹೇಳಿದ್ದಾರೆ ಇವರು. ತುಂಬ ಚೆನ್ನಾಗಿದ್ದಾರೆ ನೋಡೋದಕ್ಕೆ. ಸ್ವಲ್ಪ ವಯಸ್ಸಾಗಿರೋರ ಥರ ಕಾಣಿಸ್ತಾರೆ, ಬಟ್ ಏನೂ ಕೂಡ ಪ್ರಾಬ್ಲಮ್ ಇಲ್ಲ, ಸಮಸ್ಯೆನೇ ಇಲ್ಲ ಗುರು. ನೀವು ನಿಮ್ಮ ಮಾಹಿತಿಗಳನ್ನು ಇವ್ರಿಗೆ ಕಳಿಸ್ಕೊಡಿ, ಮುಂದೆ ನೋಡೋಣ ಏನಾಗುತ್ತೋ. ಒಟ್ಟಿನಲ್ಲಿ ಕಳಿಸಿ ಆಯಿತಾ. ಹೆಂಗೆ ಕಳಿಸ್ಬೇಕು ಅಂತ ತೋರಿಸ್ತೀನಿ ಬನ್ನಿ. ಆ್ಯಂಡ್ ಅವಾಗಲೇ ನಾನು ಹೇಳಿದಾಗ ಇವ್ರ ಹತ್ರ ಒಂದು ಕಾರ್ ಇದೆ ಅಂತ ಏನು ಹೇಳಿದೆ, ಅದು ಯಾವ ರೀತಿಯಲ್ಲಿದೆ ಅಂತ ತೋರಿಸ್ತೀನಿ ನೋಡಿ. ಇದು ಅವ್ರ ಹತ್ರ ಇರತಕ್ಕಂಥ ಕಾರು. ಆ್ಯಂಡ್ ಇದು ಬಂದುಬಿಟ್ಟು 2.1 ಲೀಟ್ರಲ್ಲಿ ಡೀಸೆಲ್ ವೇರಿಯಂಟ್ ಆಗಿರುತ್ತೆ ಆ್ಯಂಡ್ 1.2 ಲೀಟ್ರಲ್ಲಿ ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ. ಎರಡೂ ಕೂಡ ಹಾಕ್ಕೊಳ್ಬೋದು ನೀವು. ಇವಾಗ ನೀವು ಅವರನ್ನು ಮದುವೆ ಆದರೆ ನಿಮಗೆ ವರದಕ್ಷಿಣೆ ರೂಪದಲ್ಲಿ ಈ ಒಂದು ಕಾರು ಕೂಡ ಬರುತ್ತೆ, ನೀಲಿ ಬಣ್ಣದ್ದು ಅವ್ರ ಹತ್ರ ಇದೆ. ಸ್ವಲ್ಪ ಓಲ್ಡ್ ಆಗಿದೆ ಸ್ನೇಹಿತರೆ, ಅದು 2010 ಅಥವಾ 15ನೇ ಇಸ್ವಿಯಲ್ಲಿ ತೆಗೆದುಕೊಂಡಿರ್ತಾರಂತೆ. ಹಾಗಾಗಿ ಕಲರು ಅಂತ ಡಲ್ಲಾಗಿರುತ್ತೆ. ಏನಾದರೂ ಡಲ್ಲಾಗಿರಲಿ, ಅವರು ಮದುವೆ ಆಗುವ ಒಂದು ಫ್ರೀಯಾಗಿ ಆಫರಲ್ಲಿ ಬರುತ್ತೆ ಅಂದರೆ ಈಗಿನ ಕಾಲದಲ್ಲಿ ಯಾರಿಗೆ ಬಿಡ್ತಾರೆ? ಬಿಡಲ್ಲ, ಖಂಡಿತವಾಗಲೂ ಬಿಡಬೇಡಿ. ಮೈಲೇಜಿಂಗಲ್ಲಿ 20ರಿಂದ 22 ಕಿಲೋಮೀಟರು ಮೈಲೇಜಿಂಗ್ ಕೊಡುತ್ತೆ. 180 ಸ್ಪೀಡಲ್ಲಿ ನೀವು ಹೋಗ್ಬೋದು ಈ ಕಾರ್ನಲ್ಲಿ. ರೊಮ್ಯಾನ್ಸ್ ಕೂಡ ನೀವಿಬ್ಬರು ಮಾಡ್ಬೋದು. ಆ್ಯಂಡ್ ಟಾಪ್ ಮಾಡಲಲ್ಲಿ 5 ಸೀಟ್ಗಳನ್ನು ಇದರಲ್ಲಿ ಆ್ಯಡ್ ಮಾಡಿದ್ದಾರೆ. ಫ್ಯೂಚರ್ ಕೂಡ ಚೆನ್ನಾಗಿದೆ. 5 ಸೀಟ್ಗಳಿದೆ, ರೆಡ್ ಕಲರ್ ಇದೆ, ಬ್ಲೂ ಕಲರ್ ಇದೆ, ವೈಟ್ ಬ್ಲ್ಯಾಕ್ ಇದೆ. ಆ್ಯಂಡ್ ಸ್ಪೋರ್ಟೇಬಲ್ ಆಗಿರ್ತಕ್ಕಂಥ, ಕಂಫರ್ಟಬಲ್ ಆಗಿರ್ತಕ್ಕಂಥ ಈ ಒಂದು ಕಾರು ಅವರು ಬೇಕಾಗಿದ್ದರೆ ನಿಮ್ಮ ಮಾಹಿತಿಗಳನ್ನು ಈ ಒಂದು Gmail ಐಡಿಗೆ ಮೇಲ್ ಮಾಡಿ. sri9591@gmail.com. ನೆನಪಿರಲಿ, ಈ ಒಂದು Gmail ಐಡಿಗೆ ನೀವು ಮೇಲ್ ಮಾಡುವ ಮುನ್ನ ನೀವು ಅವರಿಗೆ ಯಾಕೆ ಇಷ್ಟಪಡ್ತಾ ಇದ್ದೀರಾ ಅನ್ನೋದನ್ನು ಖಂಡಿತವಾಗಲೂ ಬರೆದುಬಿಟ್ಟು ಮೇಲ್ ಮಾಡಿ, ಇಲ್ಲಾಂದರೆ ಅವರು ರಿಜೆಕ್ಟ್ ಮಾಡ್ತಾರೆ. ಆ್ಯಂಡ್ ಇನ್ನೊಂದು ವಿಚಾರ ಅಂದರೆ, ಯಾರಾದರೂ ಹುಡುಗ ಬಂದುಬಿಟ್ಟು ನಿಮಗೇನಾದರೂ ಇವರು ಇಷ್ಟ ಆಗಿದ್ದಾರಾ ಅಂತ ನಿಮಗೇನಾದರೂ ಪರ್ಸ್ನಲ್ಲಾಗಿ ಕೇಳಿದ್ರೆ ಯಾರೂ ಕೂಡ ಹೇಳೋಕ್ಕೆ ಹೋಗಬಾರ್ದು. ಯಾಕಂದರೆ ನಾನು 2-3 ಜನನ ಟೆಸ್ಟ್ ಮಾಡ್ತೀನಿ. ಆ ಟೆಸ್ಟ್ನಲ್ಲಿ ನೀವೇನಾದರೂ ಇಷ್ಟ ಆದರೆ ಮಾತ್ರ ನಾನು ನಿಮಗೆ ಒಪ್ಕೊಳ್ತೇನೆ ಅಂತ ಹೇಳಿದ್ದಾರೆ. ನೀವು ಯಾವ ಊರಲ್ಲಿ ಇರ್ತೀರೋ ಅದೇ ಊರಲ್ಲಿ ಇವರು ಕಾರ್ ತೆಗೆದುಕೊಂಡು ಬಂದು ನಿಮ್ಮನ್ನು ಪಿಕಪ್ ಮಾಡಿ ಒಂದು ಪಾರ್ಕ್ಗೂ ಅಥವಾ ಪಬ್ಗೂ ಕರ್ಕೊಂಡೋಗಿ ಮಾತುಕತೆ ಆಡ್ತಾರೆ ಅಂತ ಹೇಳಿದ್ದಾರೆ. ಇವಾಗ ಎಲ್ಲನೂ ಕೂಡ ಕಾಲಮಾನ ಚೇಂಜ್ ಆಗಿದೆ. ಅವರೇ ಬಂದು ನಿಮಗೆ ಸಿಗ್ತಾರೆ ಅಂದರೆ ಬಿಡೋಕ್ಕೆ ಹೋಗಬೇಡಿ. ಒಳ್ಳೆಯದಾಗಲಿ. ನಿಮ್ಮ ಮಾಹಿತಿಗಳನ್ನು ಬೇಗ ಶೇರ್ ಮಾಡಿ. ನಿಮ್ಮ ಫೋಟೋ, ನಿಮ್ಮ ಹೆಸರು, ನಿಮ್ಮ ಊರು, ನಿಮ್ಮ ನಂಬರ್ನ ಕಳಿಸ್ಕೊಡಿ, ಅವರು ನಿಮ್ಮವ್ರು ಆಗ್ತಾರೆ. ಇದೇ ರೀತಿ ಯಾವುದಾದ್ರೂ ಒಂದು ಹೊಸ ಪ್ರೊಫೈಲ್ ಬಂದರೆ ನಾನು ಖಂಡಿತವಾಗಲೂ ನಿಮಗೆ ವಿಡಿಯೋ ಮಾಡಿಬಿಟ್ಟು ತಿಳಿಸ್ತೇನೆ. ಯಾವಾಗಲೂ ಕೂಡ ನಮ್ಮ ಚಾನಲಲ್ಲಿ ನೀವೇನಾದರೂ ಹುಡುಗಾಟ ಮಾಡಬೇಕು ವಿಡಿಯೋ ನೋಡ್ತಾ ಇದ್ದರೆ ಒಂದು ಸಬ್ಸ್ಕ್ರಿಪ್ಷನ್ನ ಅಥವಾ
ಮೆಂಬರ್ಶಿಪ್ಪನ್ನ ತೆಗೆದುಕೊಳ್ಳಿ. ಅದರಲ್ಲಿ ನಂಬರ್ಸ್ಗಳನ್ನು ನಾವು ಕೊಡ್ತಾ ಹೋಗ್ತೀವಿ. ಆ ನಂಬರ್ಸ್ಗಳನ್ನು ತೆಗೆದುಕೊಂಡು ಡೈರೆಕ್ಟಾಗಿ ಅವ್ರ ಜೊತೆ ನೀವು ಮಾತಾಡ್ಬೋದು. ಇದು ಆಗಿತ್ತು ಇವತ್ತಿನ ಒಂದು ವಿಡಿಯೋ. ಮತ್ತೆ ನಾನು ನಿಮಗೆ ಸಿಗ್ತೇನೆ. ನಮಸ್ತೆ, ಟೇಕ್ ಕೇರ್, ಬಾಯ್.